ದೇವೇಗೌಡರ ಕುಟುಂಬದ ಮೇಲೆ ನಡೆದಿತ್ತು ಭೀಕರ ಆಸಿಡ್ ದಾಳಿ. 2021 ಫೆಬ್ರವರಿ 21ರಂದು ನಡೆದಂತಹ ಆಸಿಡ್ ದಾಳಿಯಲ್ಲಿ ದೇವೇಗೌಡರ ಪತ್ನಿ ಚೆನ್ನಮ್ಮಗೆ ಗಾಯ ಆಗಿತ್ತು. ರಾಜಕೀಯ ವೈಷಮ್ಯ, ಕೌಟುಂಬಿಕ ಕಲಹದ ಹಿನ್ನೆಲೆಯಲ್ಲಿ ಆಸಿಡ್ ದಾಳಿ ಅನ್ನುವಂಥದ್ದಾಗಿತ್ತು. ಮಹಾಶಿವರಾತ್ರಿಯಂದೇ ನಡೆದಿತ್ತು ಆ ಭಯಂಕರ ಆಸಿಡ್ ದಾಳಿ. ಹರದನಹಳ್ಳಿಯ ಐತಿಹಾಸಿಕ ಈಶ್ವರ ದೇವಸ್ಥಾನದಲ್ಲಿ ಭಯಾನಕ ದಾಳಿ ಒಂದು ಸಂಭವಿಸಿತು. ದೇವೇಗೌಡರ ಪತ್ನಿ ಚೆನ್ನಮ್ಮ ಮತ್ತು ಸೊಸೆ ಭವಾನಿ ರೇವಣ್ಣ ಮೇಲೆ ದಾಳಿ ಅನ್ನುವಂಥದ್ದಾಗಿತ್ತು. ಈ ಕೃತ್ಯ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಟವನ್ನು ಆಗಲೇ ಚೆನ್ನಮ್ಮ ಅವರು ನಡೆಸಿದ್ರು. ಆಸಿಡ್ ದಾಳಿ 2 ತಿಂಗಳು ಪ್ರಜ್ಞೆಯಲ್ಲಿ ಇಲ್ಲದೆ ಮಲಗಿದ್ರು ಚೆನ್ನಮ್ಮ ಅವರು. ಆಗ ಬಹಳ ನೊಂದುಕೊಂಡಿದ್ರು ಮಾಜಿ ಪ್ರಧಾನಿಗಳಾದಂತಹ HD ದೇವೇಗೌಡರ ಕುಟುಂಬದ ಮೇಲೆ ನಡೆದಿತ್ತು ಭೀಕರ ಆಸಿಡ್ ದಾಳಿ. ಕೆಲವರು ರಾಜಕೀಯ ವೈಷಮ್ಯದಿಂದ ಮಾಡಿದಂತಹ ದಾಳಿ ಅದು. 2001 ಫೆಬ್ರವರಿ 21ರಂದು ನಡೆದಿತ್ತು ಆಸಿಡ್ ದಾಳಿ. ರಾಜಕೀಯ ವೈಷಮ್ಯ, ಕೌಟುಂಬಿಕ ಕಲಹದ ಹಿನ್ನೆಲೆಯಲ್ಲಿ ಆಸಿಡ್ ಅಟ್ಯಾಕ್ ಅನ್ನುವಂಥದ್ದು ದೇವೇಗೌಡರ ಮೇಲೆ ಆಗಿತ್ತು. 2001ರಲ್ಲಿ ಮಹಾಶಿವರಾತ್ರಿಯ ಸಮಯದಲ್ಲಿ ಹರದನಾಯಕನ ಹಳ್ಳಿಯ ಬಳಿ ಭೀಕರವಾದಂತಹ ಆಸಿಡ್ ದಾಳಿ ಒಂದು ಸಂಭವಿಸಿತು. ಯಾರೋ ಕೆಲವು ಆಗದೇ ಇರೋರು ರಾಜಕೀಯವಾಗಿ, ಕೌಟುಂಬಿಕವಾಗಿ ಕಲಹಗಳನ್ನು ಸೃಷ್ಟಿ ಮಾಡಿಕೊಂಡು ದೇವೇಗೌಡರ ಮೇಲೆ ಆಸಿಡ್ ಹಾಕೋಕ್ಕಂತ ಬಂದಾಗ ಆ ಆಸಿಡ್ಡು ದೇವೇಗೌಡರ ಪತ್ನಿಯಾಗಿರುವಂತಹ ಚೆನ್ನಮ್ಮ ಅವರ ಮೇಲೆ ಬಿತ್ತು. ಸೊ ಆಗ ಒಂದು ರೀತಿಯಲ್ಲಿ ದೇವೇಗೌಡರ ಪ್ರಾಣವನ್ನು ಉಳಿಸಿದಂತಹ ಹೆಗ್ಗಳಿಕೆ, ಕೀರ್ತಿ